ಹಾಯ್ ಫ್ರೆಂಡ್ಸ್. ಏನು ಹೇಳುವ, ಹೆಂಗೆ ಬೇಕೋ ಅರ್ಧ ರೆಡಿಯಾಗಿಲ್ಲ ಅಂತ ಅನ್ಕೊತಿದ್ದೀರಾ ನನ್ನ ತಲೆಯೆಲ್ಲ ನೋಡ್ಬಿಟ್ಟು. ಸೊ ನಾನು ಇವತ್ತು ಬೇಡ ಹೇಳಲ್ಲ. ಫಸ್ಟು ನಾನಿವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಸೊ ನಾನಿವಾಗ ರೆಡಿ ಆಗಬೇಕು. ನಾನು ಹೇಗೆ ರೆಡಿ ಆಗ್ತೀನಿ, ಸಿಂಪಲಾಗಿ ಹೊರಗಡೆ ಹೋಗೋಕ್ಕೆ ಸಿಂಪಲಾಗಿ ಹೇಗೆ ರೆಡಿ ಆಗ್ತೀನಿ ಅಂತ ನೀವು ನೋಡಂತ್ರಿ ಬನ್ನಿರಿ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಲೈಟ್ ಮಾಯಿಶ್ಚರೈಸರ್ ಕ್ರೀಮು ಮಮಾ ಅರ್ಥ ಅವ್ರದ್ದು. ತುಂಬ ಒಳ್ಳೆ ರಿಸಲ್ಟ್ ಇದೆ. ಇದು ನೀವು ಯೂಸ್ ಮಾಡಿ ಗೊತ್ತಾಗತ್ತೆ. ಮನೇಲಿ ಇದ್ದಾಗಲೂ ಅಷ್ಟೇ ಅಥವಾ ಹೊರಗಡೆ ಹೋಗುವಾಗಲೂ ಅಷ್ಟೇ ಫಸ್ಟು ಲೈಟಾಗಿ ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಂಡ್ರೆ ಸಾಕು. ನಾನಿನ್ನು ಈ ಮೇಕಪ್ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಅದು ಏನೋ ಒಂಥರ ಒಳ್ಳೆ ಬೂದಿ ಬಳ್ಕೊಂಡಂಗಿರುತ್ತೆ. ಅದಕ್ಕೆ ನಾನು ಮೇಕಪ್ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಜಸ್ಟ್ ಇದು ಸ್ಕಿನ್ ಕೇರ್ಗೆ ಅಂತ ಮಾಡ್ಕೊಳ್ಳೋದು ಅಷ್ಟೇ. ಸೊ ನೆಕ್ಸ್ಟು ಬಿಸಿಲಲ್ಲಿ ಹೊರಡ್ತಾ ಇರೋದಲ್ವಾ. ಸೊ ಇದು ಲೋಟಸ್ ಕಂಪ್ನಿಯವರು ಹರ್ಬಲ್ಸ್ ಸೇಫ್ ಬಿಸಿಲಿಗೆ ಟ್ಯಾನ್ ಆಗಬಾರ್ದು ಅಂತ. ಸೊ ಇದನ್ನು ನಾರ್ಮಲಾಗಿ ಯೂಸ್ ಮಾಡ್ಕೊಳ್ಳೋ ಅಂಥದ್ದಲ್ಲ. ಸೊ ಇದು ಚೂರೇ ತೊಗೊಬೇಕು. ಚೂರು ಅಂದರೆ ಎಷ್ಟು ಅಂತ ಗೊತ್ತಾ? ಇಷ್ಟು ತೊಗೊಬೇಕು. ಇದನ್ನು ಇಷ್ಟು ತೊಗೊಂಡು ಇದರಲ್ಲಿ ಒಂದು ಚೂರೇ ತೊಗೊಂಡು ರಬ್ ಮಾಡ್ಕೋಬೇಕು ನೀಟಾಗಿ. ಮೊದಲೇ ಸೂರ್ಯ ಹೊಡಿತಾನೆ ಇರ್ತಾನೆ. ಸೊ ಅದರಿಂದ ಅವನಿಂದ ತಪ್ಪಿಸ್ಕೊಬೇಕು ಅಂತ ಅಂದರೆ, ನಮ್ಮ ಸ್ಕಿನ್ ಹಾಳಾಗಬಾರ್ದು ಅಂತ ಅಂದರೆ, ಸೊ ನಾವು ಈ ಲೈಟಾಗಿ ನಮ್ಮ ಸ್ಕಿನ್ ಕೇರ್ಗೆ ಮಾಡ್ಕೊಳ್ಬೇಕು. ಸೊ ಇಷ್ಟೇ, ನಾನು ಬೇರೆ ಇನ್ನೇನು ಹಚ್ಚಕ್ಕೆ ಹೋಗಲ್ಲ. ಸೊ ನೆಕ್ಸ್ಟು ಐ ವಿಲ್ ಅಪ್ಲೈ ಲ್ಯಾಕ್ಮಿ ಐಕಾನಿಕ್ ಕಾಜಲ್. ಸೊ ಇದು 12 hours ಇರುತ್ತೆ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಇದೊಂದೇ. ಹಚ್ಕೊಂಡಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಸೊ ನ್ಯಾಚುರಲಾಗಿ ಕಾಣುತ್ತೆ ಇದು. ನೋಡಿ, ನಾನೇನಾದರೂ ಹಚ್ಕೊಂಡಿದ್ದೀನಿ ಅಂತ ಅನ್ಸುತ್ತಾ? ಇದು ಅಲ್ವಾ, ಹಾಗೆ ಇದು ಒಂದೊಂದು. ಸೊ ನೆಕ್ಸ್ಟು ತಲೆ ಇರೋ ಇಷ್ಟು ಕೂದಲಿಗೆ ಈ ಥರ ಸಿಕ್ಕಾಗಿರುತ್ತೆ ನೋಡ್ರಿ. ಇವಾಗಿಲ್ಲ ಹಾಕ್ಬಿಡ್ತೀನಿ ಕೂದಲು. ಆಮೇಲೆ ಹೊರಗಡೆ ಹೋಗೋದ ಎಂತ ಗೊತ್ತಾ, ಈ ಸಿಕ್ಕು ಯಾರಿಗೆ ಜಾಸ್ತಿ ಬರುತ್ತಲ್ಲ ಅವ್ರಿಗೆ ತುಂಬ ಸಿಟ್ಟಿರುತ್ತಂತೆ. ಬಟ್ ನನ್ನ ಸಿಟ್ಟು ನೀವೆಲ್ಲ ನೋಡಬೇಕು ಅಂದರೆ ಆಗಲ್ಲ. ಕೆಲವೊಂದೆಲ್ಲ ಬೇಡ. ನೋಡಿ ಎಷ್ಟು ಕೂದಲುದ್ರುತ್ತೆ. ನನಗಂತೂ ಭಯ, ನಂಗೆ ಏನಾದರೂ ಇಲ್ಲಿ ಬರ್ದೇ ಇರೋ ರೋಗ ಇದೇನೋ ಅಂತ. ಯಾವಾಗಲೂ ಉದ್ರದೇ ಇರೋದು. ಯಾಕೋ ಒಂದು 6-7 ತಿಂಗಳಿಂದ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಸೊ ನಿಮಗೂ ಯಾವುದಾದ್ರೂ ಹೇರ್ ಫಾಲ್ ಆಗದೆ ಇರೋದು ಯಾವುದಾದ್ರೂ ಶ್ಯಾಂಪು ಅಥವಾ ಏನಾದರೂ ಇದ್ದರೆ ನನಗೆ ಇದು ಸಜೆಸ್ಟ್ ಮಾಡಿ ಅಂತ ಹೇಳ್ತಾ. ಸೊ ನೋಡಿ ಎಷ್ಟು ಕೂದಲು ಉದುರುತ್ತಾ ಇದೆ, ಹೊಟ್ಟೆಲ್ಲ ಉರಿಯುತ್ತೆ. ಓಕೆ, ಅಂತೂ ಸಿಕ್ಕೆಲ್ಲ ಮುಗೀತು. ನೋಡಿ, ಇವಾಗ ಏನು ಸಿಕ್ಕಿಲ್ಲ. ಹಂಗೂ ಕೂದಲಿದ್ರೆ ಇದರಲ್ಲೂ ಕೂದಲಿದ್ರುತ್ತೆ ದರಿದ್ರವಾಗಿ. ನನಗೆ ರಬ್ಬರ್ ಬ್ಯಾಂಡ್ ಹಾಕೊಂಡ್ಲ ಅಥವಾ ಈ ಬನಾನಾ ಪೀಸ್ ಯೂಸ್ ಮಾಡಲ ಅಂತ ಕನ್ಫ್ಯೂಸು. ಹಂಗಾಗಿ ಇದನ್ನು ಹಾಕೊತೀನಿ ಇವಾಗ. ಇನ್ನು ಅದನ್ನು ಬೇರೆ ಹುಡ್ಕೊಂಡು ಕೂತ್ಕೊಬೇಕು. ನನಗೆ ಇಲ್ಲಿ ಏನು ಬೇಕಾದ್ರೂ ಮಾಡ್ಬಿಡ್ಬೋದು. ಮನೆಯೆಲ್ಲ ಒಂದೊಂದು ಕೆಲಸ ಮಾಡ್ಕೊಂಡ್ಬಂದ್ರೆ ಮಾಡ್ಬೋದು. ಈ ಹುಡ್ಕೋದು ವೆಯ್ಟ್ ಮಾಡೋದು ಇದೆಲ್ಲ ತುಂಬ ಇರಿಟೇಟ್ ಅದು ನನಗೆ. ಸೊ ಫೈನಲಿ ರೆಡಿ ಆದೆ. ಸೊ ಇವಾಗ ಇದು ಅದೇ ನಾನು ಲಾಸ್ಟ್ ಟೈಮ್ ಒಂದು ತೊಗೊಂಡೆ ಅಂತ ಅನ್ನಲ್ಲ. ಸೊ ಅದು ಲೈಟಾಗಿ ಅದು ಇಲ್ಲೊಂದು ಅಷ್ಟೇ. ಏನಾದರೂ ಚೆನ್ನಾಗಿ ಕಾಣ್ತಿದೆಯಾ? ಅಷ್ಟೇ. ಇದೆಲ್ಲ ಹಿಂಗೆ ಇರಲಿ ಸದ್ಯಕ್ಕೆ. ಸೊ ನೆಕ್ಸ್ಟ್ ಇದು ನಮ್ಮ ರಾಘವೇಂದ್ರ ಸ್ವಾಮಿ ಗುರುಗಳ ಒಂದು ವಿಭೂತಿ. ನಾನಿದು ಹುಷಾರಿಲ್ಲ ಅಂದರೂ ಅಷ್ಟೇ, ಹುಷಾರಿದ್ದರೂ ಅಷ್ಟೇ, ಇದನ್ನಂತೂ ಅಪ್ಲೈ ಮಾಡ್ತೀನಿ. ಸೊ ಇವಾಗ ಒಂದು ಸ್ಟಿಕ್ಕರ್. ಹೆಣ್ಮಕ್ಳಿಗೆ ಹಣೆಗಿಟ್ಟಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಮಾಡ್ರ, ಏನೋ ಅಂತಾರೆ. ನಾನು ಅವಾಗ ಹಣೆಗೆ ಇಡ್ತಾ ಇರಲಿಲ್ಲ, ಬ್ಲ್ಯಾಂಕ್ ಬಿಡ್ತಿದ್ದೆ. ಸೊ ಆಫ್ಟರ್ ಮ್ಯಾರೇಜು ಇಟ್ಟು ನನ್ನ ಹಣೆ ಖಾಲಿ ನೋಡ್ಕೊಳಕ್ಕೆ ನನಗೆ ಅಸಹ್ಯ ಅನಿಸುತ್ತೆ. ತೊಗೊಂಡೆ ಅಂತನಲ್ಲ, ಲಿಪ್ ಬಾಮ್ ಹಿಮಾಲಯ ಅವ್ರದ್ದು ತುಂಬ ಚೆನ್ನಾಗಿದೆ. ನಾನು ಇದನ್ನು ಹಚ್ಕೊಳ್ಳೋದು ಮರ್ತೋಯ್ತು, ಸಾರಿ.
ಇಷ್ಟೇ. ಇವಾಗ ವಾಚನ್ನು ಕಟ್ಕೊಬೇಕು. ನಾನು ಕೈಗೆ ಬಳೆ ಹಾಕಿಲ್ಲ ಅಂತ ಅಂದರು, ನನಗೆ ಕೈಗೆ ವಾಚ್ ಇರಬೇಕು, ಇಲ್ಲ ಅಂತಂದರೆ ಏನೋ ಒಂಥರ ಸೇಮ್ ಆಗ್ತಿರುತ್ತೆ. ವಾಚ್ ಹಾಕೊಂತೀನಿ ತಡೀರಿ. ಈ ವಾಚ್ ನಾನು ತೊಗೊಂಡು 3 to 4 years ಆಯಿತು. ಸೊ ಈಗಲೂ ಹೆಂಗೆ ಲುಕ್ ಕೊಡುತ್ತೆ ನೋಡಿ, ಟೈ ಅಂತ ಚೆನ್ನಾಗಿದೆ. ಸೊ ನನಗೆ ಇದ್ರಲ್ಲಿ ಬ್ಲ್ಯಾಕ್ದೇ ಸಿಗಲಿಲ್ಲ, ಬಟ್ ನಾನು ಬ್ಲ್ಯಾಕ್ ಮಾಡಿದ್ದೆ, ಬಟ್ ಇದು ಗ್ರೇ ಕಲರ್ ಬಂದುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ. ಸೊ ಫೈನಲಿ ರೆಡಿ ಆದೆ. ಸೊ ನಾನು ಇವಾಗ ಓಲಾ ಆಟೋಲ್ಲಿ ಹೋಗ್ಲಾ ಯಾವ್ದ್ರಲ್ಲಿ ಹೋಗಲಿ ಅಂತ ಸ್ವಲ್ಪ ಕನ್ಫ್ಯೂಸು. ಇವಾಗ ಅಷ್ಟು ಅಂತ ನಾನಿವಾಗ ಗಾಡಿಲೇ ಹೋಗಬೇಕು. ನೋಡೋಣ, ರ್ಯಾಪಿಡೋ, ಬೈಕ್ ಆರ್ ಸ್ಕೂಟಿ ಬುಕ್ ಮಾಡ್ತೀನಿ, ನೋಡೋಣ ಯಾರು ಬರ್ತಾರೆ ಅಂತ. ರ್ಯಾಪಿಡೋಲ್ಲಿ ಬುಕ್ ಮಾಡೋಣ ಅವ್ರ ಮನೆಗೆ. ರ್ಯಾಪಿಡೋ ಅದು ಬೇಡ, ಸ್ಕೂಟಿ ಡೈರೆಕ್ಟ್. ಓ ಯಾವುದೋ ಬುಕ್ ಆಯಿತು. ಬರ್ತಾ ಇದ್ದಾರೆ, ಅಲ್ಲಿ ಬುಕ್ ಆಗಿದೆ, ವೆಹಿಕಲ್ ಬರ್ತಾ ಇದೆ. ಸೊ ನಾನು ಹೊರಡ್ತಾ ಇದ್ದೀನಿ. ಇದು ಚಾನಲ್ ಅದೇ ಲೊಕೇಶನ್ ಹಾಕಿದ್ದೀನಲ್ಲ, ಅದೇ ಕರೆಂಟ್ ಲೊಕೇಶನ್ ಆಗಿದೆ. ಫಸ್ಟ್ ಟೈಮ್ ನಮ್ಮ ರ್ಯಾಪಿಡೋ ಹೋಗ್ತಾ ಇರೋದು ವೆಹಿಕಲ್. ನೋಡು ಹೇಗಿದೆ, ದರಿದ್ರವಾಗಿ ಕಿಸ್ತಿದೆ. ಹೆಂಗಿದೆ ಅಂದರೆ ಡಬ್ಬ ಅಂತ ಐತೆ ಬಿಸಿಲು. ಈಗಲೇ ವೆಹಿಕಲ್ಗಳು ಒಳ್ಳೆ ಯಮ ಬಂದಂಗೆ ಬರ್ತವೆ, ಅದಕ್ಕೆ ಎಲ್ಲೂ ಹೋಗಲ್ಲ. ಫಸ್ಟ್ ಟೈಮ್ ಬ್ಲೂಟೂತ್ ಬೇರೆ ಬಿಟ್ಟಂಗೆ ನಮಗೆ ಪೇಮೆಂಟ್ ಎಲ್ಲ ಇದೆ ಮತ್ತೆ ಬನ್ನಿ ಅಂತ ನೀವು ಹೋಗಪ್ಪ ಅಂತ ಅರ್ಜೆಂಟ್ ಏನಂತಾಳೆ ಏನೋ ಅವ್ರಿಗೂ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ಓದ್ಕೊಳ್ಳೆ ತಂಗ ಆಗ್ತಾಳೆ, ತೊಂದರಿಲ್ಲ. ಎಲ್ಲಕ್ಕಿಂತ ಮಗು ನೋಡೋಕೆ ಇರೋಕ್ಕೆ ಜಾಸ್ತಿ ಆಗೋಗಿದೆ ನನಗೆ. ಇಲ್ಲಿ ಅವಳು ಸೀಮಂತ ಇದ್ದಾಗ ಹೋಗಿ ನಾನು ಆಮೇಲೆ ಹೋಗಿಲ್ಲ. ಇದ್ದಾಗ ಎಲ್ಲರಿಗೂ ಟೈಮ್ ಓಡಿ ಕಳ್ಕೊಂಡು ಬರಬೇಕಲ್ಲ, ಸಂದಾಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಗೊತ್ತಿದೆ ನೋಡೋಣ ಅವಳು ರಿಯಾಕ್ಷನ್ ಹೇಗಿರುತ್ತೆ, ಅವ್ರು ನನಗೆ ಚೆನ್ನಾಗಿರುತ್ತೆ ಅಂತ. ಹೆಂಗೆ ಬೇಕೋ ಹಂಗೆ ಬರ್ತವೆ ವೆಹಿಕಲ್ಸ್. ಅದು ನಮ್ಮ ಊರಲ್ಲೆಲ್ಲ ಈ ದರಿದ್ರ ಬೆಂಗಳೂರಲ್ಲಿ ಎಲ್ಲರೂ ಅರ್ಜೆಂಟಲ್ಲಿ ಇರ್ತಾರೆ, ಮಾಡೋಕ್ಕಾಗಲ್ಲ. ಏನು ಇರೋದು ಮಧ್ಯೆ ಆಟೋ ಮೇಲೆ ಲೈನ್ಸ್ ಬರೋದು ಸೊ ನಿಮಗೂ ಏನಂತ ಕಮೆಂಟ್ ಮಾಡಿ. ಐ ಹೇಟ್ ಗರ್ಲ್ಸ್ ಬಟ್ ನಾಟ್ ಯು ಅಂತೆ. ಏನೇನು ಹೇಳ್ತಾರೋ ಗೊತ್ತಿಲ್ಲ. ಓಡ್ತಾ ಇದ್ದೀನಿ, ಗಾಡಿಯವರಲ್ಲೆಲ್ಲ ಸೈಡಲ್ಲಿ ನಿಂತ್ಕೊಂಡು ಎಲ್ಲಿಗೋದ್ರೂ ಗೊತ್ತಿಲ್ಲ. ಓ ಇಲ್ಲೇ ಇದ್ದಾರೆ. ನಾನು ಹೋಗ್ತಾ ಇದ್ದೀನಲ್ಲ, ಈ ರೋಡ್ ಯಾವುದಿರ್ಬೋದು ಅಂತ ನೋಡ್ರಿ. ಗೊತ್ತಿರೋರು ಬೇರೆ ಒಳ್ಳೇದು ಮಾಡಪ್ಪ. ಬಂದೆ, ನೋಡೋಣ, ಹೋಗ್ತಾ ಇದ್ದೀನಿ. ಏನೋ
ಮನೆ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ. ಏನು ಇನ್ನೊಂದು 10-15 ಡೇಸ್ ಮುಗ್ದೋಗುತ್ತಂತೆ. ಸೊ ಹಂಗಾಗಿ ಸ್ವಲ್ಪ ಓಡಾಡೋಕ್ಕೆ ಇವತ್ತು ನೋಡೋಕ್ಕಾಯ್ತಾ ನಿನ್ನ ಹೇಗಿದ್ದೀರ ಆಂಟಿ? ಅಳ್ಬುರ್ಕನ ನೀನು ಅಳ್ಬುರ್ಕನ ಸ್ಮೈಲ್ ಬಂತು ಸ್ಮೈಲ್ ಸೊ ಮಗನ ನೋಡಿ ನನಗೂ ತುಂಬ ಖುಷಿ ಆಯಿತು ಇವತ್ತು. ಸೊ ಪಾಪ ಅವಳು 1 ವರ್ಷ ಆದಮೇಲೆ ನಾನು ನೋಡೋಕ್ಕೆ ಹೋಗ್ತಾ ಇರೋದು. ಹಾಗಾಗಿ ಪಾಪ ಏನು ಊಟಕ್ಕೇನೋ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಇಷ್ಟಾಗಿತ್ತು ಇವತ್ತಿನ ನನ್ನ ಚಿಕ್ಕ ವ್ಲಾಗ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ಜೊತೆಗೆ ಇಂಟ್ರಾಕ್ಟ್ ಮಾಡೋಕ್ಕೆ ಕಾಯ್ತಾ ಇರ್ತೀನಿ ಹೇಳ್ತಾ. ಸೊ ಪಾಪಗೂ ಹಾಗೂ ನೀವು ಹಾಯ್ ಬಾಯ್ ಅಂತ ಹೇಳಿ. ಸೊ ನನಗೂ ಟೈಮ್ ಆಯಿತು. ಸೊ ನಿಮಗೆ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ ಹೇಗಿದೆ, ಬಿಸಿಲಿರುತ್ತೆ ಅಂತ. ಸೊ ನಾನು ಬೇಗ ಹೋಗಿ ಸೇರ್ಕೊಬೇಕು ಮನೆಗೆ. ಸೊ ಊಟ ಮಾಡಿಕೊಂಡು ನಾನು ಹೊರಡ್ತೀನಿ. ಬಾಯ್, ಲವ್ ಯು ಆಲ್.